ಐಪಿಎಲ್ ಇತಿಹಾಸದ ಅತಿ ದೊಡ್ಡ ಟ್ರೇಡ್ನಲ್ಲಿ ಒಂದು ಭೂಕಂಪದಂತಹ ಬದಲಾವಣೆ ಈಗ ದೃಢಪಟ್ಟಿದೆ. ನವೆಂಬರ್ 15, 2025ರಂದು ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮ ದಿಗ್ಗಜ ಆಟಗಾರ ರವೀಂದ್ರ ಜಡೇಜಾ ಅವರನ್ನು ಅವರ ಮೊಟ್ಟಮೊದಲ ತಂಡವಾದ ರಾಜಸ್ಥಾನ್ ರಾಯಲ್ಸ್ಗೆ ಅಧಿಕೃತವಾಗಿ ಟ್ರೇಡ್ ಮಾಡಿದೆ. ಬದಲಾಗಿ ರಾಜಸ್ಥಾನ್ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸನ್ ಐಕಾನಿಕ್ ಹಳದಿ ಜೆರ್ಸಿಯನ್ನು ಧರಿಸಲು ಚೆನ್ನೈಗೆ ಬರುತ್ತಿದ್ದಾರೆ. ಇದು MS ಧೋನಿಯವರ ಅಂತಿಮ ಅಧ್ಯಾಯವನ್ನು ವ್ಯಾಖ್ಯಾನಿಸುವ ಮಾಸ್ಟರ್ ಸ್ಟ್ರೋಕ್ ಮತ್ತು CSKಗಾಗಿನ ಹೊಸ ರಾಜಧಾನಿಯ ಆರಂಭವೇ? ಇದು ಈ ಸುದ್ದಿಯ 1 ನಿಮಿಷದ ಸಂಕ್ಷಿಪ್ತ ಸಾರಾಂಶ. ವಿಸ್ತೃತ ವರದಿಗಾಗಿ ಈ ವರದಿಯನ್ನು ಮುಂದೆ ನೋಡ್ತೀರಿ. ಈ ಟ್ರೇಡ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅಡಿಪಾಯವನ್ನೇ ಅಲ್ಲಾಡಿಸಿದೆ. ನವೆಂಬರ್ 15ರ ಬೆಳಗ್ಗೆ ಅಧಿಕೃತ ಪ್ರಕಟಣೆ ಹೊರಬಿದ್ದಿದೆ. ಇದು ವಾರಗಳಿಂದ ನಡೆಯುತ್ತಿದ್ದ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಇದು ಕೇವಲ ಒಂದು ಸರಳ ವಿನಿಮಯವಲ್ಲ, ಇದೊಂದು ಬಹು ಆಟಗಾರ ಒಪ್ಪಂದ. ಸಂಜು ಸ್ಯಾಮ್ಸನ್ ತಮ್ಮ ಅಸ್ತಿತ್ವದಲ್ಲಿರುವ 18 ಕೋಟಿ ರೂಪಾಯಿಗಳ ಒಪ್ಪಂದದ ಮೇಲೆ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೇರುತ್ತಿದ್ದಾರೆ. ಬದಲಾಗಿ ರಾಜಸ್ಥಾನ್ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸನ್ ಐಕಾನಿಕ್ ಹಳದಿ ಜೆರ್ಸಿಯನ್ನು ಧರಿಸಲು ಚೆನ್ನೈಗೆ ಬರುತ್ತಿದ್ದಾರೆ. ಮತ್ತು ಈ ಒಪ್ಪಂದದ ಭಾಗವಾಗಿ CSKಯ ಇಂಗ್ಲಿಷ್ ಆಲ್ರೌಂಡರ್ ಸ್ಯಾಮ್ ಕರನ್ ಕೂಡ 2.4 ಕೋಟಿ ರೂಪಾಯಿಗಳಿಗೆ ರಾಜಸ್ಥಾನ್ಗೆ ಹೋಗುತ್ತಿದ್ದಾರೆ. ಹಾಗಾದರೆ ಈ ಬ್ಲಾಕ್ ಬಸ್ಟರ್ ಟ್ರೇಡ್ ಏಕೆ ನಡೆಯಿತು? ಚೆನ್ನೈ ಸೂಪರ್ ಕಿಂಗ್ಸ್ಗಾನಿ ಈ ನಡೆ ಭವಿಷ್ಯತ್ತು ಕುರಿತಾಗಿದೆ. IPL 2025ರ ವಿಪತ್ಕಾರ್ಯ ಪ್ರದರ್ಶನದ ನಂತರ ಅವರು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದ್ದಾಗ ಒಂದು ದೊಡ್ಡ ಬದಲಾವಣೆ